ನ್ಯಾಯಾಲಯ ಆವರಣದಲ್ಲಿ ಸ್ವಚ್ಛತೆ, 50ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳ ನೆಡುವಿಕೆ. ಹಾಸನದಲ್ಲಿ ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಿಲ್ಲಾ ವಕೀಲರ ಸಂಘ, ಹಾಸನಾಂಬ ಲಯನ್ಸ್ ಮತ್ತು ಲಿಯೋ ಕ್ಲಬ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅವರ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಜಿಲ್ಲಾ ನ್ಯಾಯಾಲಯದ ವಕೀಲರ ಸಂಘದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಹಾಸನಾಂಬ ಲಯನ್ಸ್ ಕ್ಲಬ್ ಅಧ್ಯಕ್ಷ ಮೋಹನ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಸೇವಾ ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ವಿವಿಧ ಹಣ್ಣಿನ ಗಿಡಗಳನ್ನು ನೆಡಲಾಯಿತು. ಈಗಾಗಲೇ ನ್ಯಾಯಾಲಯದ ಆವರಣದಲ್ಲಿ 500ರಿಂದ 600ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ಅವುಗಳನ್ನು ಸಮರ್ಪಕವಾಗಿ ಪೋಷಣೆ ಮಾಡುತ್ತಿರುವುದರಿಂದ ಆವರಣ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದೆ. ಗಿಡಗಳನ್ನು ಕೇವಲ ನೆಡುವುದಷ್ಟೇ ಅಲ್ಲ, ಅವುಗಳನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿಯೂ ಪ್ರತಿಯೊಬ್ಬರ ಮೇಲಿದೆ ಎಂದು ಅಭಿಪ್ರಾಯಪಟ್ಟರು. ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನ ನೂತನ ಸದಸ್ಯ ಶೇಖರ್ ಮಾತನಾಡಿ, ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಂತಹ ಪರಿಸರ ಸ್ನೇಹಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಶ್ಲಾಘನೀಯ. ಅನೇಕ ಕಡೆ ಗಿಡಗಳನ್ನು ನೆಟ್ಟರೂ ಅವುಗಳ ಪೋಷಣೆಗೆ ಆದ್ಯತೆ ಸಿಗದ ಕಾರಣ ಅವು ಒಣಗಿ ಹೋಗುತ್ತವೆ. ಗಿಡ ನೆಡುವುದರ ಜೊತೆಗೆ ನಿರಂತರ ಆರೈಕೆ ಮಾಡಿದಾಗ ಮಾತ್ರ ಪರಿಸರ ಸಂರಕ್ಷಣೆ ಸಾಧ್ಯ. ಸ್ವಚ್ಛ ಪರಿಸರ ಉತ್ತಮ ಆರೋಗ್ಯ ಮತ್ತು ಸ್ವಚ್ಛ ಮನಸ್ಸಿಗೆ ಸಹಕಾರಿಯಾಗುತ್ತದೆ ಎಂದು ಹೇಳಿದರು. ವಕೀಲರ ಸಂಘದ ಅಧ್ಯಕ್ಷ ಕಾರ್ಲೆ ಮೊಗಣ್ಣಗೌಡ, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅಧ್ಯಕ್ಷ ಯೋಗೇಶ್ ಹಾಗೂ ಹಾಸನಾಂಬ ಲಯನ್ಸ್ ಕ್ಲಬ್ ವಲಯ ಅಧ್ಯಕ್ಷ ತಿಮ್ಮರಾಯ ಶೆಟ್ಟಿ ಮಾತನಾಡಿ, ನ್ಯಾಯಾಲಯದ ಆವರಣದಲ್ಲಿ ನಿರ್ಮಾಣವಾಗಿರುವ ಹಸಿರು ಪರಿಸರ ಇತರ ಸಂಸ್ಥೆಗಳಿಗೂ ಮಾದರಿಯಾಗಿದೆ. ಜವೇನಹಳ್ಳಿ ಕೆರೆ, ಚಿಕ್ಕಕಟ್ಟೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಈಗಾಗಲೇ ಗಿಡ ನೆಟ್ಟು ಅವುಗಳನ್ನು ಪೋಷಣೆ ಮಾಡಲಾಗಿದೆ. ಪ್ರತಿಯೊಬ್ಬರೂ ತಮ್ಮ ಮನೆ ಸುತ್ತಮುತ್ತ ಕನಿಷ್ಠ ಒಂದು ಗಿಡವನ್ನು ನೆಟ್ಟು ಬೆಳೆಸಬೇಕು. ಜೊತೆಗೆ ಮನೆಗಳಿಂದ ಹೊರಬರುವ ಕಸವನ್ನು ಒಣ ಮತ್ತು ತೇವ ಎಂದು ಬೇರ್ಪಡಿಸಿ ಪಾಲಿಕೆಯ ವಾಹನಕ್ಕೆ ನೀಡುವ ಮೂಲಕ ಸ್ವಚ್ಛ ನಗರ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಹಾಸನಾಂಬ ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಹರೀಶ್ ಕುಮಾರ್, ಖಜಾಂಜಿ ಧರಣಿ, ಸದಸ್ಯ ಚಿದಾನಂದ ಸೇರಿದಂತೆ ವಕೀಲರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇವತ್ತು ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘ ಹಾಗೂ ಹಾಸನಾಂಬ ಲಯನ್ಸ್ ಕ್ಲಬ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಸಂಯುಕ್ತಾಶ್ರಯದಲ್ಲಿ ಇಂದು ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ನಮ್ಮ ಹಾಸನ ಜಿಲ್ಲಾ ವಕೀಲರ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿದ್ವಿ. ಇವತ್ತಿನ ಒಂದು ವಿಶೇಷತೆ ಏನಂತಂದರೆ, ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಇವತ್ತು ನಮ್ಮ ಜೊತೆ ಬೆಳಿಗ್ಗೆಯಿಂದ ಕೈ ಜೋಡಿಸಿದ್ದಾರೆ. ಹಾಗೂ ನಮ್ಮ ಈ ಬಾರ್ ಕೌನ್ಸಿಲ್ ಸದಸ್ಯರಾದಂತಹ ನೂತನವಾಗಿ ಅಧಿಕಾರನ ತಗೊಂಡಿರ್ತಕ್ಕಂಥ ನಮ್ಮ ಜೆ ಪಿ ಶೇಖರ್ ಅವರು ಹಾಜರಿದ್ದಾರೆ. ಹಾಗೂ ನಮ್ಮ ಎಲ್ಲ ಮಾಜಿ ನಮ್ಮ ಹಾಲಿ ಉಪಾಧ್ಯಕ್ಷರು ಇದ್ದಾರೆ, ನಮ್ಮ ಕ್ಲಬ್ನ ಸದಸ್ಯರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ. ಇವತ್ತು ಏನಿಲ್ಲಿ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಹಾಗೂ ಒಂದು 50ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನು ಇವತ್ತು ನಮ್ಮ ವಕೀಲ ಸಂಘದ ಆವರಣದಲ್ಲಿ ಇವತ್ತು ನೆಟ್ಟಿದ್ದೀವಿ. ಈಗಾಗಲೇ ನಾವು ಹೆಚ್ಚು ಕಡಿಮೆ 500ರಿಂದ 600 ಗಿಡಗಳನ್ನು ಈ ಒಂದು ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಾವು ನೆಟ್ಟು ಅದನ್ನು ಪೋಷಿಸಿದ್ದೀವಿ. ಇವತ್ತು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಹಚ್ಚ ಹಸಿರಿನಿಂದ ಇವತ್ತು ಈ ಒಂದು ಆವರಣ ಎಲ್ಲ ಕಂಗೊಳಿಸ್ತಾ ಇದೆ. ಬರೀ ಗಿಡ ನೆಟ್ಬಿಟ್ಟು ನಾವು ಮನೆಗೆ ಹೋಗೋದಲ್ಲ, ಫೋಟೋ ತೆಗೆಸ್ಕೊಂಡು ಅದನ್ನು ಪೋಷಣೆ ಮಾಡಬೇಕು. ನಮ್ಮ ವಕೀಲರ ಸಂಘದ ಸಹಕಾರದಿಂದ ನಾವುಗಳು ಹಿಂದೆಯಿಂದನೂ ಸಹ ಒಂದು 2-3 ವರ್ಷದಿಂದ ಗಿಡ ನೆಟ್ಕೊಂಡು ಪೋಷಣೆ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇಲ್ಲಿ ಒಂದು ಸ್ವಚ್ಛ ಒಂದು ಪರಿಸರ ಇವತ್ತು ನಿರ್ಮಾಣ ಆಗಿದೆ. ಎಲ್ಲರೂ ಇದೇ ರೀತಿ ತಮ್ಮ ಕೆಲಸಗಳನ್ನು ಸಮಾಜಕ್ಕೆ ಒಂದು ಒತ್ತು ಕೊಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಮೋಹನ್ ಕುಮಾರ್, ಕೆ ಮೋಹನ್ ಕುಮಾರ್, ಅಧ್ಯಕ್ಷರು, ಹಾಸನಾಂಬ ಲಯನ್ಸ್ ಕ್ಲಬ್. ನಮಸ್ಕಾರ. ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ. ನನ್ನ ಹೆಸರು ಕಾರ್ಲೆ ಮೊಗಣ್ಣಗೌಡ ಅಂತೇಳಿ. ಈ ದಿನ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಸುತ್ತಮುತ್ತ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಜಿಲ್ಲಾ ವಕೀಲರ ಸಂಘ ಹಾಗೂ ಲಯನ್ಸ್ ಕ್ಲಬ್ ಹಾಗೂ ಹಾಸನ ಸನ್ರೈಸರವರು ಮತ್ತು ರೋಟರಿ ಸನ್ರೈಸರವರು ಈ ದಿನ ನಮ್ಮ ಸಂಘದ ಆವರಣದಲ್ಲಿ ಗಿಡ ನೆಡುವ ಹಣ್ಣಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ಗೆ ನೂತನವಾಗಿ ಆಯ್ಕೆಯಾಗಿರುವಂಥ ಜೆ ಪಿ ಶೇಖರ್ ಅವರು, ಅದೇ ರೀತಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾದ ಕೆ ಮೋಹನ್ ರವರು, ಅದೇ ಹಾಸನ ರೋಟರಿ ಸನ್ರೈಸರ ಅಧ್ಯಕ್ಷರಾದ ಯೋಗೇಶ್ರವರು, ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರಾದ ತಿಮ್ಮೇಗೌಡರವರು, ತಮ್ಮ ಹೆಸರು ಹರೀಶ್ ರವರು ಎಲ್ಲರೂ ಕೂಡ ಭಾಗವಹಿಸಿ, ಧರಣಿ ಅವರು, ತಿಮ್ರಾಜ್ ಶೆಟ್ಟರು ಎಲ್ಲರೂ ಕೂಡ ಭಾಗವಹಿಸಿ ಈ ದಿನ ನಮ್ಮ ವಕೀಲರ ಸಂಘದ ಆವರಣದಲ್ಲಿ
ಹಣ್ಣಿನ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ. ಸುಮಾರು ಒಂದು 50ಕ್ಕಿಂತ ಹೆಚ್ಚಿನ ಹಣ್ಣಿನ ಗಿಡಗಳನ್ನ, ಎಲ್ಲ ಥರದ ಹಣ್ಣಿನ ಗಿಡಗಳನ್ನು ನಾವು ಹಾಕಿದ್ದೇವೆ. ಬಂಧುಗಳೇ, ನಮ್ಮ ಹಾಸನ ವಕೀಲರ ಸಂಘ, ನೀವು ಈಗ ಸಂಘದ ಸುತ್ತಮುತ್ತ ಬಂದು ನೋಡ್ಬೋದು. ನಾವು ನಿಜವಾಗ್ಲೂ ಒಂದು ಪರಿಸರವನ್ನು ಇಲ್ಲಿ ನಿರ್ಮಾಣ ಮಾಡಿದ್ವಿ ಅಂತೇಳಿ ನಾವು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಆಗುತ್ತೆ. ಹೈಕೋರ್ಟನ್ನು ಮೀರಿಸುವಂಥ ಒಂದು ಕೋರ್ಟು ನ್ಯಾಯಾಲಯ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದೆ, ನಮ್ಮ ಹಾಸನದ ಆವರಣದಲ್ಲಿದೆ. ಅದರಿಂದ ನಮ್ಮ ಏನು ನಾವು ಪರಿಸರ ಇಲ್ಲಿ ಗಿಡ ಮರಗಳನ್ನ ಬೆಳೆಸಿದ್ದೀವಿ, ಇದು ಕೂಡ ಎಲ್ರಿಗೂ ಮಾದರಿಯಾಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಿದ್ದೇನೆ. ನಾವು ಮೇಲಾಗಿ ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ನಾವು ಬೆಳೆಸಿದ್ದೇವೆ ನಮ್ಮ ಸಂಘದ ಆವರಣದಲ್ಲಿ. ನಾವು ವಾರಕ್ಕೆ ಒಮ್ಮೆ ಆದರೂ ಕೂಡ ಒಂದು ಬಾಳೆಗೊನೆ ಹಣ್ಣಾಗ್ತಾಯಿದೆ. ಹಲಸಿನ ಹಣ್ಣನ್ನು ತಿಂದಿದ್ದೀವಿ ಈ ಸರಿ. ನಮಗೆ ತುಂಬ ಸಂತೋಷ ಆಗುತ್ತೆ. ನಮ್ಮ ಸಂಘದಲ್ಲಿ ಈ ರೀತಿ ಹಣ್ಣುಗಳನ್ನ ಮತ್ತು ಸೀಬೆ ಹಣ್ಣುಗಳು, ಸಪೋಟ ಹಣ್ಣುಗಳು ಮತ್ತು ಸೀತಾಫಲ, ಈ ಹಣ್ಣುಗಳನ್ನು ನಾವು ಬೆಳೆದಿದ್ದೇವೆ. ಮುಂದಿನ ದಿನಗಳಲ್ಲಿ ತೆಂಗಿನ ಮರಗಳು ಕೂಡ ಬೆಳೆದು ಅವು ಕೂಡ ಫಸಲನ್ನು ಕೊಡೋ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದಾವೆ. ಇದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಒಂದು ಸಂಘ ಸಂಸ್ಥೆಗಳು ಕೂಡ ಮುಂದಾಗಿ ಪರಿಸರವನ್ನು ಉಳಿಸುವಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಜಿಲ್ಲಾ ವಕೀಲರ ಸಂಘ ಹಾಸನಾಂಬ ಲಯನ್ಸ್ ಮತ್ತು ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ವತಿಯಿಂದ ಈ ನಮ್ಮ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನೂತನವಾಗಿ ಆಯ್ಕೆಯಾಗಿರುವ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲಿಗೆ ಸದಸ್ಯರಾಗಿ ಆಯ್ಕೆಯಾಗಿರುವ ಜೆ ಪಿ ಶೇಖರ್ ಸರ್ ಇದ್ದಾರೆ. ಅದೇ ರೀತಿ ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದ ಕಾರ್ಲೆ ಮೋಹನ್ಗೌಡ್ ಇದ್ದಾರೆ, ಉಪಾಧ್ಯಕ್ಷರಾದ ತಿಮ್ಮೇಗೌಡ ಇದ್ದಾರೆ, ಹಾಗೂ ಹಾಸನಾಂಬ ಲಯನ್ಸ್ ಅಧ್ಯಕ್ಷರಾದ ಆತ್ಮೀಯರಾದ ಕೆ ಮೋಹನ್ ಸರ್ ಇದ್ದಾರೆ, ಹಾಗೂ ಹಾಸನಾಂಬ ಲಯನ್ಸ್ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಈ ದಿನ ನಾವು ಈಗಾಗಲೇ ಕಳೆದ ವರ್ಷದಿಂದಲೂ ಕೂಡ ಹಾಸನಾಂಬ ಲಯನ್ಸ್ ಮತ್ತು ರೋಟರಿ ಸಂಸ್ಥೆ ನಮ್ಮ ವಕೀಲ ಸಂಘದ ವತಿಯಿಂದ ನ್ಯಾಯಾಲಯದ ಆವರಣದಲ್ಲಿ ಸುಮಾರು ಒಂದು 500ಕ್ಕೂ ಹೆಚ್ಚು ಗಿಡಗಳನ್ನ ಇಟ್ಟಿದ್ವಿ. ಗಿಡ ನೆಡೋದ್ರ ಜೊತೆಗೆ ಆ ಗಿಡನ ಪಾಲನೆ ಪೋಷಣೆ ಬರ್ತಿದ್ವಿ. ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮ ನಿರಂತರವಾಗಿ ಬರ್ತಿದ್ವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಗನಗೌಡರು, ನಮ್ಮ ಜೆ ಪಿ ಶೇಖರ್ ಸರ್ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಮಾಡಿದಿರಿ. ಇವತ್ತು ಈ ದಿನ ಸುಮಾರು ಒಂದು 50ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳನ್ನ ಇಟ್ಟಿದ್ವಿ. ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯನ ನಿರಂತರವಾಗಿ ಮಾಡ್ತಿರ್ತೀವಿ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ. ನನ್ನ ಹೆಸರು ಕೆ ಎಸ್ ಯೋಗೀಶ್ ಅಂತ, ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ ಅಧ್ಯಕ್ಷ. ಇವತ್ತು ನಾವು ವಕೀಲರ ಸಂಘದ ವತಿಯಿಂದ ಮತ್ತು ನಮ್ಮ ಹಾಸನಾಂಬ ಲಯನ್ಸ್ ಸಂಸ್ಥೆ ವತಿಯಿಂದ, ರೋಟರಿಯವರ ವತಿಯಿಂದ ನಾವು ಇವತ್ತು ಗಿಡ ನೆಡುವ ಕಾರ್ಯಕ್ರಮ ನಂಬ್ಕೊಂಡಿದ್ವಿ. ಈ ವಾತಾವರಣದಲ್ಲಿ ಒಂದು 50 ಗಿಡ ನೆಟ್ಟಿದ್ವಿ. ಇದುವರೆಗೆ ನಾವು ವಕೀಲರ ಸಂಘದ ಜೊತೆ ಸಹಯೋಗದಲ್ಲಿ 3 ವರ್ಷದಿಂದ ಗಿಡಗಳನ್ನು ನೆಡ್ತಾ ಇದ್ವಿ. ಭಾಳ ಚೆನ್ನಾಗಿ ಇಲ್ಲೆಲ್ಲ ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದು ಗಿಡ ಹಾಕೋದು ಮುಖ್ಯವಲ್ಲ, ಅದು ಬೆಳೆಸೋದು ಮುಖ್ಯ ಅಂತ ಹೇಳ್ತೀನಿ. ಅದೇ ರೀತಿ ನಾನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ಜವನಹಳ್ಳಿ ಕೆರೆ ಅಭಿವೃದ್ಧಿ ನಾನು ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಗಿಡಗಳು ಪುಟ್ಟಡಿವೆ ಅಂತ ಮಾಡಿದ್ವಿ. ಬಹಳ ಚೆನ್ನಾಗಿ ಬಂದಿದೆ. ಅದೇ ರೀತಿ ಚಿಕ್ಕಟ್ಟೆಲಿ ಈ ಥರ ಎಲ್ಲ ಬಂದಿದೆ. ಆದ್ದರಿಂದ ಹಸಿರೇ ಉಸಿರು. ಯಾಕಂದರೆ ಇವತ್ತು ವಾತಾವರಣ ಕಲುಷಿತವಾಗ್ತಾ ಇದೆ, ನಮಗೆ ಆಮ್ಲಜನಕ ಅವಶ್ಯಕತೆ ಇದೆ. ಅದರಿಂದ ದಯಮಾಡಿ ಪ್ರತಿಯೊಬ್ಬರು ಸಹ ಮನೆಗೊಂದು ಗಿಡವನ್ನು ನೆಡಿ. ಅದೇ ರೀತಿಯ ನಿಮ್ಮ ಮನೆ ಹತ್ರ ಬರ್ತಲ್ಲ ಗಾಡಿಗಳಿಗೆ ಕಸನ ಹಾಕಿ ವಾತಾವರಣ ಕಲುಷಿತ ಕೊಡಬೇಡಿ ಅಂತ ನಾನು ಈ ಮೂಲಕ ನಾನು ಸಂದೇಶ ನೀಡ್ತೀನಿ. ನಾನು ಹಾಸನಾಂಬ ಲಯನ್ಸ್ ಸಂಸ್ಥೆ ವತಿಯಿಂದ ಮತ್ತು ವಕೀಲರ ಸಂಘದಿಂದ ನಮ್ಮ ವಕೀಲರ ಸಂಘದ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕ ಜೆ ಪಿ ಶೇಖರ್ ಅವರು, ಮಗನಗೌಡರು, ನಮ್ಮ ಯೋಗಣ್ಣವರು ಎಲ್ಲರೂ ಇದ್ದಾರೆ, ತಿಮ್ಮೇಗೌಡರು ಎಲ್ಲ ಇದ್ದಾರೆ, ನಮ್ಮ ಮೋಹನ್ ಕುಮಾರ್ ಎಲ್ಲ ಇದ್ದಾರೆ. ನಾನು ವಲಯಾಧ್ಯಕ್ಷನಾಗಿ ಈ ಒಂದು ಅನಿಸಿಕೆಯನ್ನು, ತಿಮ್ಮರಾಯ ಶೆಟ್ಟಿ ವಲಯಾಧ್ಯಕ್ಷ ಲಯನ್ಸ್ ಕ್ಲಬ್ನಲ್ಲಿ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಸಹ ಮನೆಗೊಂದು ಗಿಡ ನೆಡಿ. ವಾತಾವರಣ ಬಹಳ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತಿಗೆ ಧನ್ಯವಾದಗಳು ಹೇಳ್ತೀನಿ. ಲಾಂಗ್ ಲೈವ್ ಲಯನ್ಸ್.